Unfortunately, this TRP business is there, you see. ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ, ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ. ಇನ್ನೊಂದು ಕೇಸ್ ಇತ್ತು, ನಿಮ್ಗೆ ಹೇಳಕ್ಕೆ ಹೇಳ್ತೀನಿ, ಬಹಳ ವಿಚಿತ್ರವಾದ ಮಿಸ್ಯೂಸ್ ಆಫ್ ಪೋಕ್ಸೋಗೆ. ತಾಯಿ ತಂದೆ ಬಂದಿದ್ರು, ಚಿಕ್ಕ ಹುಡುಗಿ, ಒಂದು 7-8 ವರ್ಷ ಇರ್ಬೋದು. ಏನಮ್ಮ ಈ ಥರದೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಿರಲ್ಲ, ಏನು ಈ ಥರದೆಲ್ಲ ಅಂತ. ಸರ್ ಅವೆಲ್ಲ ನಮಗೆ ಗೊತ್ತಿಲ್ಲ, 3 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಹಿಂಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಹಾಕಿದ್ದೀನಿ ಇನ್ನು. Look at this type of cases. She said so. She is the complainant. ಮತ್ತೆ ಇವೆಲ್ಲ ಹೇಳಿದಾರಲ್ಲ ಅಮ್ಮ, ಅವೆಲ್ಲ ಅಂಥದ್ದೆಲ್ಲ ಏನಾಗಿಲ್ಲ ಅಂತ. ಮತ್ತೆ ಹಿಂಗೆಲ್ಲ ಹೇಳಿದ್ರಲ್ಲಮ್ಮ ಅಂದ್ರೆ ಪೊಲೀಸ್ನವ್ರು ಹೇಳಿದ್ರೆ ಹಿಂಗೆಲ್ಲ ಬರೆದ್ರೆ 3 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ಅರ್ಥ ಆಯ್ತಲ್ಲ ನಿಮ್ಗೆ? ನೀವು ಯಾವುದೇ ಕಾಯ್ದೆ ತಗೊಂಬಂದ್ರು ಅಂತ. ಐ ಕಾಲ್ ದಿ SP, ನಾವು ಈ ದಿ ಕಮಿಷನರ್ ಇನ್ ಸಮ್ ಅದರ್ ಪ್ಲೇಸ್. ಒಳ್ಳೆ ಹುಡುಗ, ಇನ್ನು ಯಂಗ್ಸ್ಟರು, ಚೆನ್ನಾಗಿ ಮಾಡೋ ಅಂತ ಹುಮ್ಮಸ್ಸು ಎಲ್ಲ ಇತ್ತು. SP ಕರೆದು ಡಿಪೋಸಿಷನ್ ಕೊಟ್ಟು ತೋರಿಸ್ದೆ, ಅದು ಯಾರು ಈ ಥರ ಹೇಳಿದವ್ರು ನೋಡಿ ಕಾಯ್ದೆನ ಹಿಂಗೆ ದುರುಪಯೋಗ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ನಿಮ್ಮ ಪೋಕ್ಸೋ ಎಲ್ಲಿಗೆ ಬಂದು ನಲ್ಲಿ ತಲುಪ್ತೀಗ? ಎಲ್ಲ ಕಾನೂನು ಮಿಸ್ಯೂಸ್ ಆಗೇ ಆಗುತ್ತೆ. ನಾನು ಹೇಳಿದೆ, ಅಮ್ಮ ನೋಡಿ ಇವಾಗ ನಾನು ಏನಾದ್ರು ಅವ್ನಿಗೆ ಶಿಕ್ಷೆ ಕೊಟ್ಬಿಟ್ಟು ಜಜ್ಮೆಂಟ್ ಕೊಟ್ಬಿಟ್ರೆ ನಿನ್ ಜನ್ಮೇಪಿ ನಿನ್ ಮಗಳಿಗೆ ಮದ್ವೆ ಆಗಲ್ಲ ಅಂದೆ. ಯಾಕೆಂದ್ರೆ ಇವನ್ ಪ್ರತಿ ಸತಿ ಬಂದು ಯಾವ ಸಂಬಂಧ ಬಂದ್ರೆ ಇದನ್ನ ಕೊಟ್ಬಿಟ್ಟು ಹೋಗ್ತಾನೆ ಕಾಪಿನ ಅಂತ. ಯಾವುದೋ ಒಂದು ಅನಂತ್ನಾಗ್ ಪಿಕ್ಚರು, ಐ ಥಿಂಕ್ ಲಕ್ಷ್ಮಿನೋ ಯಾರೋ ಇರ್ತಾಳೆ ಅಲ್ಲಿ, ಇದು ಏನು ಹೀರೋಯಿನ್, ಒಂದು ಯಾರೋ ಅರ್ಚಕರ ಮಗಳ ಮಗಳೋ ಏನೋ ಅವಳು. ಊರಿಗೆ ಬಂದ್ರೆ ಟೈಲರು ಮತ್ತೆ ಇನ್ನೊಬ್ಬ ಇರ್ತಾನಲ್ಲ ಅಯೋಗ್ಯ ಮುದ್ಕ ಮುಸ್ರಿ ಕೃಷ್ಣಮೂರ್ತಿ, ಆ ಟೈಲರ್ ಡಿಂಗ್ರಿ ನಾಗರಾಜ ಇರ್ಬೋದು. ಇವರಿಬ್ರು ಕೂತ್ಕೊಂಡು ಅದ್ ಯಾರು ಸಂಬಂಧ ಬಂತು ಅಂತಂದ್ರೆ ಅವ್ರ ಸರಿ ಇಲ್ಲ ಅಂತ ಹೇಳಿ ಕಳ್ಸ್ಬಿಡುದು. ನಡತೆ ಸರಿ ಇಲ್ಲ ಹುಡುಗಿಗೆ ಅಂತ. ಈಗ ಪ್ರೂಫೇ ಕೊಟ್ಬಿಟ್ಟಿರ್ತೀವಲ್ಲ ಕೋರ್ಟಿಂದ, ಸರ್ಟಿಫೈಡ್ ಕಾಪಿ. ವಾಟ್ ಯು ಡೂ ದೆನ್? ಹಾಗೆಲ್ಲ ಬರೀತಿದ್ರು, ಹೆಸರು, ಕುಲ, ಗೋತ್ರ. ಎಷ್ಟರ ಮಟ್ಟಿಗೆ ಕಾಯ್ದೆ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಆ ಹುಡುಗಿದು ಯೂನಿಫಾರ್ಮ್ ಕೂಡ ತೋರಿಸ್ಕೊಡ್ದು ಟಿವಿನಲ್ಲಿ. ಯಾಕಂದ್ರೆ ಇಂಥ ಸ್ಕೂಲು ಅಂತ ಗೊತ್ತಾಗ್ಬಿಟ್ರೆ ಐಡೆಂಟಿಟಿ ಗೊತ್ತಾಗ್ಬಿಡಬಹುದು ಅಂತ. ಅಷ್ಟರ ಮಟ್ಟಿಗೆ ಪ್ರೊಟೆಕ್ಷನ್ ಮಾಡಿದ್ದಾರೆ ಕಾಯ್ದೆ ಒಳಗಡೆಗೆ. ವಿಕ್ಟಿಮ್ ಪ್ರೊಟೆಕ್ಷನ್ ಯಾರು ಫಾಲೋ ಮಾಡ್ತಾ ಇದ್ದಾರೆ? ಇನ್ನೊಂದು ಕೇಸಲ್ಲಿ ಚಾನಲ್ನವ್ರನ್ನೆಲ್ಲ ಹಿಡಿದು ಕರೆದ್ಬಿಟ್ಟಿದ್ದೆ, 6 ತಿಂಗಳು ಆಗ್ತೀನಿ ನೋಡಿ ಒಳಗೆ ಅಂತ. ನಾವಿನ್ನೂ ಅರೆಸ್ಟೇ ಮಾಡಿರಲ್ಲ ಈ ಇದರಲ್ಲಿ. ಮೊನ್ನೆ ರಾಮೇಶ್ವರಂ ಬ್ಲಾಸ್ಟ್ ಇನ್ನು ಅರೆಸ್ಟ್ ಮಾಡಿದ್ದಾರೆ ಅಂದ ತಕ್ಷಣನೇ ನಂಗೆ 100 ಫೋನ್ ಮಾಡ್ತಾರೆ. ನೀವೇನ್ ಮಾಡ್ತೀರಾ, ಇದನ್ ಮಾಡ್ತೀರಾ, ಅರೆಸ್ಟ್ ಮಾಡ್ತೀರಾ, PG ಕಸ್ಟಡಿ ತಗೊಂತೀರಾ, JC ಕೊಡ್ತೀರಾ, ರಿಕವರಿ ಏನಾಯ್ತು ಎಲ್ಲ ನಾವು ಅವ್ರಿಗೆ ಪೂರ್ತಿ ಬದಲು ಅವ್ರ ಮುಂದೆ ಕೊಡ್ಬೇಕು ಅನ್ನೋ ಕೇಳ್ತಾರೆ. That's the reason why I am telling you is this is the problem of menace of media trial. ತುಂಬಾ ಕೇಸ್ನಲ್ಲಿ ಹೇಳ್ತೀನಿ, ತಪ್ಪಂತ ನಾನು ಹೇಳಲ್ಲ. ಮಾಹಿತಿ ಕೊಡಬೇಕು, ಜನಸಾಮಾನ್ಯರಿಗೆ ಮಾಹಿತಿ ಇರಬೇಕು. ಅದಕ್ಕೆ ಅವರ ನಮ್ಮ ಮಾಧ್ಯಮದವರ ಜವಾಬ್ದಾರಿ ಇದೆ. ತುಂಬಾ ಕೆಲವು ಚಾನೆಲ್ನವರು, ಕೆಲವು ಪೇಪರ್ನವರು ಅದನ್ನ ಬಹಳ ಗುರುತರವಾಗಿ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಕೆಲವು ಮಾಧ್ಯಮದವರು ಸಂಯಮ ಇಟ್ಕೊಂಡಿದ್ದಾರೆ, ವೆಲ್ ವಿತ್ ಇನ್ ದಿ 4 ಕಾರ್ನರ್ಸ್. ಅನ್ಫಾರ್ಚುನೇಟ್ಲಿ ದಿಸ್ TRP ಬಿಸ್ನೆಸ್ ಈಸ್ ದೇರ್, ಯು ಸಿ. ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ, ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ. ಈಗ ಯಾಕೋ ಇದ್ದಕ್ಕಿದ್ದಂಗೆ ಕಮ್ಮಿ ಆಗ್ಬಿಟ್ಟಿದೆ. ಅವಾಗ ಶುರು ಆಗೋದು 7 ಗಂಟೆಗೆ ಪೊಲೀಸ್ ಲಾಠಿ, ಪೊಲೀಸ್ ಟೋಪಿ, ಪೊಲೀಸ್ ಬೆಲ್ಟು ಅಂತ. ಅರ್ಧ ಗಂಟೆಗೆ ಅದನ್ನ ಇವನು ಊಟ ಕೈಲಿ ಇಟ್ಕೊಂಡ್ಬಿಡ್ಬೇಕು. ಅಲ್ಲೊಂದು ಹೆಣ ಬಿದ್ರೆ ಒಳಗಿಳಿಯುತ್ತಿದ್ದು. TV ಮುಂದೆ ಕೂತಿರ್ತಾನಲ್ಲ, ಅರ್ಧ ಗಂಟೆಗೆ ಚಾನಲ್ ಚೇಂಜ್ ಮಾಡ್ತಾನಲ್ಲ, ಆ ಹೆಣನ ವಿಕಾರವಾಗಿ ತೋರಿಸ್ತಾನಲ್ಲ. ತೋರಿಸ್ಕೂಡ್ದು, ಬ್ಲರ್ ಮಾಡಬೇಕು. ಎಲ್ಲಿದೆ? ಏನಿಲ್ಲ. ಕೇಳಿದ್ರೆ ಕಾನೂನೇ ಇಲ್ಲ ನಿಮ್ಗೆ ಅವ್ರ ಮೇಲೆ ಆ ಥರ ಏನಾದ್ರು ಅಂಕುಶ ಹಾಕೋದಕ್ಕೆ. ಇದಿದೆ, ಅದೆಲ್ಲ ಆಗಿ 2 ಹೆಣ ಬಿದ್ದಿದ್ದಾದ್ಮೇಲೆ ಊಟ ಸೇರುತ್ತೆ ಒಳಗೆ. ಆಯ್ತು ಇವತ್ತು ಸಂಪನ್ನವಾಯ್ತು.
ಸೊ ನೀವು ಊಟ ಮಾಡುವಾಗಲೇ ಈ ತರ ನೆಗೆಟಿವ್ ಫೀಲಿಂಗ್ಸ್ ಇಟ್ಕೊಂಡು ಊಟ ಮಾಡಿದ್ರೆ ನಾಳೆ ಬೆಳಗ್ಗೆ ಅದು ಏನಾಗಬೇಕು ಮುಂದಕ್ಕೆ? ಅಂಡ್ ಇಟ್ ಈಸ್ ಎಕ್ಸ್ಪೋಸ್ ಟು ದಿ ಚಿಲ್ಡ್ರನ್. ಅದಕ್ಕೆ ನೋಡಿ, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು ಅಂತ ಅಜ್ಜಿ ನಮ್ಮ ಮೊಮ್ಮಗ 13 ವರ್ಷದವನು ಅವನ ಫ್ರೆಂಡ್ ಜೊತೆ ಸೇರಿ ಕೂತ್ಕೆ ಕೊಯ್ದು ಎತ್ಕೊಂಡೋಗ್ಬಿಟ್ಟು ಚಿನ್ನದ ಸರನ್ನ ಕ್ರೆಡಿಟ್ ಕಾರ್ಡ್ ರೀಪೇಮೆಂಟ್ ಮಾಡ್ಬಿಟ್ಟ. ವಾಟ್ ಆರ್ ಟೆಲ್ಲಿಂಗ್ ದಿ ಸೊಸೈಟಿ? ಆ ಹುಡುಗನ್ ಕೇಳ್ತಾರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ನಲ್ಲಿ, ನಿಂಗೆ ಇದಕ್ಕೆಲ್ಲ ಐಡಿಯಾ ಹೆಂಗ್ ಬಂತು ಅಂತ. ನಾನು ಇಂಥದ್ದೊಂದು ಚಾನೆಲ್ನಲ್ಲಿ ಇಂಥ ಪ್ರೋಗ್ರಾಮ್ ನೋಡಿದೆ, ಅದರಲ್ಲೂ ಹಿಂಗೆ ಮಾಡಿದ್ದ, ನಾವ್ಯಾಕೆ ಮಾಡಬಾರ್ದು ಅಂತ ಮಾಡಿದ್ವಿ ಅಂತ. ವಾಟ್ ಆರ್ ಯು ಟ್ರೈಂಗ್ ಟು ಸೇ ದೆನ್? ಸಿ ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ದಟ್ ಆರ್ ದೇರ್. ಹಾಗಾಗಿ ಕಾಯ್ದೆ ಒಳಗಡೆ ತರಬೇಕು ಅವ್ರಿಗೆ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ, ಜನರಲೈಸ್ ಮಾಡಲ್ಲ. ಇನ್ಫ್ಯಾಕ್ಟ್ ದೇರ್ ವರ್ ಮೆನಿ ಚಾನಲ್ ಫ್ರೆಂಡ್ಸ್ ಅಂಡ್ ಅದರ್ಸ್ ಹೂ ಆರ್ ಸಿಟಿಂಗ್ ಇನ್ ಮೈ ಕೋರ್ಟ್. ಆ ಸಿಟಿ ಸಿವಿಲ್ ಕೋರ್ಟ್ ಗಲಾಟೆ ಆಗ್ಬಿಟ್ಟ ಮೇಲೆ ಅವ್ರು ಯಾರು ಬರ್ತಿರ್ಲಿಲ್ಲ. when I was transferred from Karwar to Bangalore to preside over that CBI court judge, they requested, ಸರ್ ನಮಗೆ ಒಳಗೆ ಬರೋದಕ್ಕೆ ಏನು ಇಲ್ಲ ಅಂತ. ನಮ್ಮ ಹೈಕೋರ್ಟಿಂದ ನಾವು ಮಾಡಿದ್ದೀವಿ, ಈಗ ಅವ್ರಿಗೊಂದು ಜಾಗ ಕೊಡಬೇಕು ಅಂತ, ಇನ್ನೂ ಕೊಟ್ಟಿಲ್ಲ ನಾವು. ಮಾಡಿದ್ದೀವಿ ನಾವೀಗ ಅದನ್ನು, ಎಲ್ಲಿ ಜಾಗ ಕೊಡಬೇಕು ಅವ್ರಿಗೆ, ಅವ್ರು ಎಲ್ಲಿ ಕೂತ್ಕೋಬೇಕು, ಏನು ಮಾಡಬೇಕು, ಒಂದು ರೆಗ್ಯುಲರ್ ಆಗಿ ತಿಳ್ಕೊಳ್ಬೇಕು ಅಂತೆಲ್ಲ, ಬ್ರೀಫಿಂಗು ಎಲ್ಲ. ಹನುಮಂತರಾಯರ್ಗೆ ಇದ್ರಲ್ಲ ಆ ಕೇಸ್ ನೋಡ ಕೇಳಿ. ವಿ ಕಂಡಕ್ಟೆಡ್ ಒನ್ ಕೇಸ್ ಇನ್ ದಿ ಜೈಲ್. ಜೈಲಲ್ಲಿ ಒಂದು ಕೋರ್ಟ್ ಇದೆ, ಜಯಲಲಿತಾ ಕೋರ್ಟ್ ಅಂತ. ಏನ್ ಮಾಡೋದು, ನಾವ್ ಅಲ್ಲಿ ನಡೆಸ್ರಿ ಅಂದ್ರೆ ಅವ್ರು ಕೇಳುವಾಗ ಹಂಗೆ ಕೇಳ್ತಾರೆ, ಜಯಲಲಿತಾ ಕೋರ್ಟಾ ಸರ್ ಅಂತ. ಅಲ್ಲಿ ನಡೆಸಿದ್ವಿ ನಾವು ಟ್ರಯಲ್ ಟು ಸಿ ದಟ್ ಸಮಥಿಂಗ್ ಎಲ್ಲ ವಿಟ್ನೆಸ್ಸು ಅಕ್ಯೂಸ್ಡ್ ಎಲ್ಲರ ಪ್ರೊಟೆಕ್ಷನ್ಗೆ. ಐ ವಾಂಟೆಡ್ ಟು ಮೆನ್ಷನ್ ಇನ್ ದಿ ಅದರ್ ಕೇಸ್ ಆಲ್ಸೋ ಟು ಸೀನಿಯರ್ ಕೌನ್ಸಿಲ್ ಚಂದ್ರಶೇಖರ್, ಸರ್ ಎಲ್ಲ ಮಾಡ್ತೀವಿ ಅಂದ್ರೆ ಬೇಕಾದ್ ಮಾಡ್ಬೋದು ಅಂತ. ಆಯ್ತಲ್ಲ, ಅದರಲ್ಲಿ ವಿ ಹ್ಯಾಡ್ ರಿಫ್ರೈನ್ಡ್ ದಿ ಮೀಡಿಯಾ ಪೀಪಲ್ ಟು ಎಂಟರ್ ಇನ್ ಟು ದಿ ಕೋರ್ಟ್ ಪ್ರೊಸೀಡಿಂಗ್ಸ್. ಸೊ ಪರಪ್ಪನ ಅಗ್ರಹಾರದಿಂದ ಜೈಲ್ ಕಡೆಗೆ ಹೋಗೋ ಕ್ರಾಸ್ ರೋಡ್ಗೆನೆ ಬ್ಯಾರಿಕೇಡ್ ಹಾಕಿ ನಿಲ್ಲಿಸ್ಬಿಟ್ಟಿದ್ವಿ. ಲಕ್ಷ್ಮೀನಾರಾಯಣ ಅಂತ ಪರಪ್ಪನ ಅಗ್ರಹಾರ ಸರ್ಕಲ್ ಇನ್ಸ್ಪೆಕ್ಟ್ರು, ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟ್ರು, ಅವ್ರು ನಾನು ಕೇಳಿದ್ರು, ಸರ್ ತುಂಬಾ ಜನ ಬಂದು ಗಲಾಟೆ ಮಾಡ್ತಿದ್ರೆ, ನಿಮ್ಗೆ ಯಾರು ಹೇಳಿದ್ರು ಬ್ಯಾರಿಕೇಡ್ ಹಾಕಕ್ಕೆ, ಹಂಗೆ ಹಿಂಗೆ ಅದನ್ನೆಲ್ಲ ಹಿಂಗೆ ಮಾಡ್ತೀವಿ, ಬ್ಯಾರಿಕೇಡ್ ಮುರುಗ್ ಒಳಗೆ ಬರ್ತೀವಿ ಅಂತ ಮೀಡಿಯಾದವರೇ ಕೇಳ್ತಾರೆ ಅಂತ. ಅವ್ರಿಗೆ ಹೇಳು, ಇಂಥ ಜಡ್ಜ್ ಹೇಳಿದ್ದಾರೆ ಅಂತ. ಅವ್ರೇನು ಮಾತಾಡಲ್ಲ, ಸುಮ್ಮನಾಗ್ಬಿಡ್ತಾರೆ. ನನ್ನ ಹೆಸರು ಹೇಳ್ಬೇಕು ನೀನು ಅಂತ. ಲಕ್ಷ್ಮೀನಾರಾಯಣ ಸೆಡ್ ದಿ ಸೇಮ್ ಥಿಂಗ್. ವಿತಿನ್ 2 minutes all commotion stopped. Their problem was not that. Their problem was one other media head who was also related to the accused was present somehow in the court hall. Their problem was that. ಮೊನ್ನೆ ಆಗ್ಬಿಡ್ಲಿಲ್ಲ. ಆಯ್ತು, ನಾವು ಹೆಸರೆಲ್ಲ ಯಾಕೆ ತಕೊಳ್ಳೋದು? You can know who it is. He is an elected representative as well. ಏನ್ ಮಾಡ್ತೀರಿ ಈಗ? So as soon as I assembled the court, I found that this fellow is there. I told you, maybe elected representative, this is my court. Under CRPC, the judge can order for in-camera proceedings. You know that. So this in-camera proceedings that I am ordering, other than the accused, prosecution and defense counsel, assistants ಒಂದಿಬ್ರು 3 ಜನ, ಅಲ್ಲೂ ಏನು 15 ಜನ ನಿಂತ್ಕೊಳ್ಳಕ್ಕಾಗಲ್ಲ, ಒಂದಿಬ್ರು 3 ಜನ ಅಸಿಸ್ಟೆನ್ಸು ಯಾರು ಬೇಕೋ ಅವ್ರು ಇರ್ಬೋದು, ಮಿಕ್ದವರೆಲ್ಲ ಹೊರಗಡೆ ಹೋಗ್ಬೇಕು. And if my order is not obeyed, you will be pushed out by necking it out. 2 minutes ನಲ್ಲೆಲ್ಲ ಮುಗೀತು. So they were more than satisfied because that fellow was also set. So ಇದು ಹೆಂಗೆ ಅಂತಂದ್ರೆ, ನಂದು 2 ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಂದು 1 ಕಣ್ಣು ಹೋಗ್ಲಿ. ಆಲ್ ರೈಟ್, ಇಟ್ ವೆಂಟ್ ಆನ್ ಇನ್ ಎ ಸ್ಮೂತ್ ಮ್ಯಾನರ್, ಎವ್ರಿಥಿಂಗ್ ವೆಂಟ್ ಆನ್. ಅವ್ರಿಗೆ ಹೇಳಿದ್ರು, ಅವತ್ತು ನಾವು ಹೇಳಿದ್ವಿ, now that the hearing is over, you can give, both prosecution and the defense can give 5 minutes bite or 10 minutes bite to the what happened in the court. In fact, if you search the YouTube, the interview given by Sri Hanumantaraya to the media is still available. Sudarshan did not give any interview, he went away. And I told, that interview should be given after I leave the court precincts. You understand that?
ಸಿ ನಮ್ಗೇನು ಅವರು ಮಾಧ್ಯಮದವರು ಎನಿಮಿಗಳಲ್ಲ. ಇಲ್ಲೂ ಇರ್ತಾರೆ, ಬಂದಿರ್ತಾರೆ, ಇಲ್ಲಿ ಜಾಯಿನ್ ಆಗ್ತಾರೆ. ಕಲಬುರಗಿನಲ್ಲಿ ಇದ್ದಾಗಲೂ ಜಾಯಿನ್ ಆದ್ರು, ಆ ಮ್ಯಾಟರ್ ಎಲ್ಲ ನಡೀತಿರುವಾಗ. ಹೈಯೆಸ್ಟ್ ಪೊಲೀಸ್ ಅಫಿಷಿಯಲ್ ಅಟ್ ಜಾಯಿನ್. ವಾಟ್ ಕ್ಯಾನ್ ಯು ಪ್ರಿವೆಂಟ್ ದಟ್? ನೋ, ವಿ ಆರ್ ಇನ್ ದಿ ಓಪನ್ ಕೋರ್ಟ್. ಯು ಕ್ಯಾನ್ ಡೂ ದಟ್, ಅಬ್ಸಲ್ಯೂಟ್ಲಿ ನೋ ವರಿ. ಬಟ್ ಸೆನ್ಸಿಟಿವಿಟಿ ಇರಬೇಕು, ಯಾವ ಪ್ರಕರಣಕ್ಕೆ ಎಷ್ಟು ಹೇಳಬೇಕು. ದಟ್ ಈಸ್ ವಾಟ್ ದೇರ್ ಫಾರ್ ದಿ ಪ್ರಾವಿಷನ್ಸ್ ಅಂಡರ್ ದಿ ಪೋಕ್ಸೋ ಆಕ್ಟ್ ಸೇಸ್ ದಟ್ ದಿ ರೋಲ್ ಆಫ್ ದಿ ಮೀಡಿಯಾ ಪೀಪಲ್, and they should exercise their vigilance, diligence, and more than anything prudence. ಈಗೆಲ್ಲ ಮಾಡ್ತಾ ಇದ್ದಾರೆ. ಈಗೆಲ್ಲ ಬೈ ಅಂಡ್ ಲಾರ್ಜ್ ಕಡಿಮೆ ಆಗ್ಬಿಟ್ಟಿದ್ದಾರೆ.